ಬಗ್ಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ನೇರವಾಗಿ ರಾಜೀನಾಮೆಯನ್ನ ಪಡೆಯಿರಿ ಅಂತ ಹೇಳ್ತು. ರಾಜೀನಾಮೆಯನ್ನ ಪಡೆಯುವಂತಹ ಕೆಲಸವನ್ನ ವಿಧಿಯಿಲ್ಲದೆ ಸಿಎಂ ಸಿದ್ದರಾಮಯ್ಯ ಮಾಡಬೇಕಾಯಿತು. ತಮ್ಮದೇ ಬಳಗದ ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ತಮ್ಮ ಆಪ್ತ ಸಚಿವ ಕೆಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಫೈನಲಿ ಸಿಎಂ ಸಿದ್ದರಾಮಯ್ಯ ಅವರು ಪಡ್ಕೊಂಡ್ರು. ಅದು ರಾಜಭವನಕ್ಕೆ ಹೋಗಿದೆ. ರಾಜಭವನದಲ್ಲಿ ರಾಜ್ಯಪಾಲರು ಅದಕ್ಕೆ ಸಹಿಯನ್ನು ಹಾಕಿದ್ದಾರೆ. ಆ ನಂತರ ಆ ಪತ್ರವನ್ನ ರಾಜಭವನದ ಕಾರ್ಯದರ್ಶಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಸಿಎಸ್ ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ ಫಾರ್ವರ್ಡ್ ಮಾಡಿದ್ದಾರೆ. ಆ ಪತ್ರವನ್ನೇ ನೀವು ಗಮನಿಸ್ತಾ ಇರೋದು. ಅಲ್ಲಿಗೆ ಎಲ್ಲವೂ ಕ್ಲಿಯರ್. ರಾಜಣ್ಣ ಅವರ ರಾಜೀನಾಮೆಯ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ನಾನು ಯಾಕೆ ಹೇಳಿ, ನಾನು ಇಲ್ಲೇನಕ್ಕೆ ಹೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಹೀಗೆ ಜಾರಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರಕ್ಕೆ ಸಂಬಂಧಪಟ್ಟವರು ಇಷ್ಟು ಹೊತ್ತು ಮಾಡ್ತಾ ಇದ್ರು ಅಥವಾ ಹೇಳಿಕೆಯನ್ನ ಕೊಡುವುದಕ್ಕೆ ನಿರಾಕರಿಸ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿದೆ. ರಾಜಣ್ಣ ಅವರ ರಾಜೀನಾಮೆ ಪಡೆದಾಗಿದೆ ಕಾಂಗ್ರೆಸ್ ಸರ್ಕಾರ. ರಾಜಣ್ಣ ಅವರು ಸಚಿವರಾಗಿ ಉಳಿದಿಲ್ಲ. ಕೆಎನ್ ರಾಜಣ್ಣ ಅವರಿಗೆ ಅವರು ಕೊಟ್ಟಂತಹ ಹೇಳಿಕೆಯೇ ದುಬಾರಿಯಾಗಿ ಕನ್ವಿನ್ಸ್ ಮಾಡೋದಕ್ಕೂ ಅಥವಾ ನಾನು ಯಾಕೆ ಹಂಗೆ ಹೇಳಿದೆ ಅಂತ ಕಾರಣವನ್ನ ಕೊಡೋದಕ್ಕೂ ಅಥವಾ ಕ್ಷಮೆಯಾಚನೆಯನ್ನ ಮಾಡೋದಕ್ಕೂ ಅಥವಾ ತಾವು ಕೊಟ್ಟಂತಹ ಹೇಳಿಕೆಯನ್ನ ವಾಪಸ್ ಪಡೆಯೋದಕ್ಕೂ ಅಥವಾ ವಿಷಾದವನ್ನ ವ್ಯಕ್ತಪಡಿಸೋದಕ್ಕೂ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಯಾವುದಕ್ಕೂ ಅವಕಾಶ ಕೊಡದೆ ನೇರ ಕಠಿಣಾತಿ ಕಠಿಣ ಕ್ರಮ. ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ. ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆಯನ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಂತಹ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಅಂಗೀಕಾರ ಆಗಿರೋದಕ್ಕೆ ದಾಖಲೆ ಏನು ಅಂತ ಕೇಳಿದ್ರೆ ನೀವು ನೋಡ್ತಾ ಇರುವಂತಹ ಆ ಪತ್ರ ರಾಜಭವನದ ಕಾರ್ಯದರ್ಶಿಗಳು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರುವಂತಹ ಪತ್ರ. ಅದರಲ್ಲಿ ಬಹಳ ಕ್ಲಿಯರ್ ಆಗಿ, ಬಹಳ ಸ್ಪಷ್ಟವಾಗಿ ಅವರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಅಂಗನವಾಡಿ ಶಿಕ್ಷಕಿಯರು ಅಥವಾ ಬಿಬಿಎಂಪಿ ಅಧಿಕಾರಿಗಳು ಇರ್ತಾರೆ. ಇವರೆಲ್ಲರೂ ಯಾರ ಆಧೀನದಲ್ಲಿ ಬರ್ತಾರೆ? ರಾಜ್ಯ ಸರ್ಕಾರದ ಆಧೀನದಲ್ಲಿ ಬರ್ತಾರೆ. ನಾವೇನಾದ್ರು ಚುನಾವಣಾ ಆಯೋಗಕ್ಕೆ ಆರೋಪ ಹೊರಿಸಿದ್ರೆ, ಪ್ರಧಾನಮಂತ್ರಿಗಳಿಗೆ ಆರೋಪ ಹೊರಿಸಿದ್ರೆ ಅವರೆಲ್ಲರ ನಿಯಂತ್ರಣ ಯಾರ ಕೈಲಿರುತ್ತೆ? ಅವರೆಲ್ಲರ ನಿಯಂತ್ರಣ ರಾಜ್ಯ ಸರ್ಕಾರದ ಕೈಲಿರುತ್ತೆ. ನಮಗೆ ತಿರುಗುಮಾಣ ಆಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯ ಮಾತನ್ನ ರಾಜಣ್ಣ ಹೇಳಿದ್ರು. ಆ ಮುನ್ನೆಚ್ಚರಿಕೆಯ ಮಾತನ್ನು ಹೇಳಿದ ಪರಿಣಾಮ ಕಾಂಗ್ರೆಸ್ ಹೈಕಮಾಂಡು ಅವ್ರ ಮಂತ್ರಿ ಸ್ಥಾನದಿಂದ ಕಿತ್ತಾಕೋ ಕೆಲಸ ಮಾಡ್ತಾರೆ. ದಲಿತ ಆದ ಕಾರಣಕ್ಕೆ, ಎಸ್ಟಿ ಆದ ಕಾರಣಕ್ಕೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ತಕ್ಷಣ ತೆಗೆದುಹಾಕಿದ್ರು. ಇದು ಕಾಂಗ್ರೆಸ್ ಪಾರ್ಟಿ ದಲಿತರನ್ನ ನಡೆಸ್ಕೊಳ್ಳೋ ರೀತಿ. ಇದು ಕಾಂಗ್ರೆಸ್ ಪಾರ್ಟಿ ಸತ್ಯ ಹೇಳಿದವ್ರನ್ನ ನಡೆಸ್ಕೊಳ್ಳೋ ರೀತಿ. ನಾಯಕರಾದ ರಾಹುಲ್ ಗಾಂಧಿ ಅವರು ಒಬ್ಬ ಸುಳ್ಳಿನ ಸರ್ದಾರ ಅಂತ ಹೇಳಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ. ಯಾವುದೋ ಇಲ್ಲದಂತ ವಿಷಯ ತೆಗೆದುಕೊಂಡು ಬಂದು ಮತದಾರ ಪಟ್ಟಿಯಲ್ಲಿ ಆಕ್ರಮ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಅವರು ಮಾಡಿದ್ದರು. ಚುನಾವಣಾ ಆಯೋಗ ಸ್ವಚ್ಛ ಮಾಡುವಂತ, ಮತದಾರ ಪಟ್ಟಿಯನ್ನು ಸ್ವಚ್ಛ ಮಾಡುವಂತ ಕೆಲಸ ಬಿಹಾರದಲ್ಲಿ ಮಾಡಿದಾಗ ಇದ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ಆ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಆಪಾದನೆ ಮಾಡುವಂತ ಕೆಲಸ ಮಾಡಿದರು. ಅದಕ್ಕೆ ಕಾಂಗ್ರೆಸ್ಸಿನ ಮಂತ್ರಿ ಆದ ದಲಿತ ಸಮಾಜದಿಂದ ಬಂದು, ಹೋರಾಟದ ಮೂಲಕ ಬಂದು, ವಾಲ್ಮೀಕಿ ಸಮಾಜದ ವಿಷಯಗಳನ್ನು ರಾಜ್ಯದ ಮುಂದೆಲ್ಲ ಎತ್ತಿ, ವಾಲ್ಮೀಕಿ ಸಮಾಜದ ದೊಡ್ಡ ಧುರೀಣರು, ನಾಯಕರಾದ ರಾಜಣ್ಣನವರು, ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಅವರು ಕೇಳಿದರು, ಈ ರಾಜ್ಯದಲ್ಲಿ ನಮ್ದು ಸರ್ಕಾರ ಐತಿ, ಕಾಂಗ್ರೆಸ್ಸಿನ ಸರ್ಕಾರ ಇದೆ, ನಮ್ಮ ಅಧಿಕಾರಿಗಳು ಚುನಾವಣಾ ಪಟ್ಟಿಯನ್ನು ಮಾಡಿದ್ದಾರೆ, ಇದರಲ್ಲಿ ಏನ್ ತಪ್ಪಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ರಾಹುಲ್ ಗಾಂಧಿ ಮಾಡಿದಂತ ಆಪಾದನೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದರು. ಮಾತೆತ್ತಿದ್ರೆ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ಸಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಇದೇ ವಿಷಯ ಇಟ್ಟುಕೊಂಡು ಇವತ್ತು ಒಬ್ಬ ದಲಿತ ಮಂತ್ರಿಯನ್ನ ಕ್ಯಾಬಿನೆಟ್ದಿಂದ ಕಿತ್ತೊಗೆಯುವಂತ ಕೆಲಸ ಮಾಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರ ಪ್ರಜಾಪ್ರಭುತ್ವದ ಬಗ್ಗೆ, ನಮ್ಮ ಸಂಸ್ಥೆಗಳ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅನ್ನುವಂಥ ವಿಷಯ ಇಲ್ಲಿ ಗೊತ್ತಾಗ್ತದೆ. ಮತ್ತು ಅವರು ಸುಳ್ಳು ಹೇಳಿದ ವಿಷಯ ಇವತ್ತು ಒಬ್ಬರು ಅವ್ರದ ಮಂತ್ರಿಗಳು ಇದು ಮಾಡಿದ್ದ ತಪ್ಪು ಅಂತ ಹೇಳಿದ್ದಕ್ಕೆ ಈಗ ಅವ್ರ ಮೇಲೆ ಆಕ್ಷನ್ ತಗೊಂಡು ಈ ರೀತಿ ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾದ ನಡೆಯನ್ನ
ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಇದಷ್ಟಲ್ಲದೆ ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಣ್ಣ ಅವ್ರ ಮೇಲೆ ಆಕ್ಷನ್ ಆಗಿದ್ದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ, ಕಳೆದ ಅಧಿವೇಶನದಲ್ಲಿ DK ಶಿವಕುಮಾರ್ ಅವ್ರ ಹೆಸರು ತೆಗೆದುಕೊಳ್ಳದ ರಾಜಣ್ಣ ಅವರು DK ಶಿವಕುಮಾರ್ ಅವ್ರ ಮೇಲೆ ಒಂದು ಆಪಾದನೆ ಮಾಡಿದ್ದರು. ಒಂದು ಹನಿ ಟ್ರ್ಯಾಪ್ ಮಾಡಿ ನನ್ನನ್ನು ಸಿಗಿಸುವಂತ ಕೆಲಸ ಆಗಿದೆ ಅನ್ನುವಂತ ಒಂದು ಘನವಾದ ಆರೋಪವನ್ನು ಸದನದಲ್ಲಿ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿ ಇವತ್ತು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಲಗೈ ಬಂಟರಾದ ರಾಜಣ್ಣನವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಟೈಮ್ ಮುಗೀತು, ನೀವು ಮುಖ್ಯಮಂತ್ರಿಯಾಗಿ ಬಹಳ ದಿನ ಇರುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಆಪ್ತರಾದಂಥ ರಾಜಣ್ಣನವ್ರನ್ನ ತೆಗೆಯುವುದರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಹೊಡೆತವನ್ನು DK ಶಿವಕುಮಾರ್ ಅವ್ರಿಗೆ ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸತ್ಯ ಹೇಳುವುದು ತಪ್ಪು, ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಣ್ಣನವರನ್ನ ಬಲಿಪಶು ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಕರೆದ್ರು, ಬೆಂಗಳೂರಿಗೆ ಬಂದು ಹೋರಾಟವನ್ನ ಮಾಡಿದ್ರು, ಸಾವಿರಾರು ಜನ ಸೇರಿಸಿದ್ರು, ಅಲ್ಲಿ ಭಾಷಣ ಮಾಡಿದ್ರು, ಅದು ಇವತ್ತು ಸತ್ಯ ಅಂತ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನೀವು ಚುನಾವಣಾ ಆಯೋಗಕ್ಕೆ ಡಿಕ್ಲರೇಷನ್ ಕೊಡಕ್ಕೆ ಸಿದ್ಧ ಇಲ್ಲ. ಅದು ಸತ್ಯ ಅಂತ ಆಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಟ್ಟಿಲ್ಲ? ನಾನು ಇದರ ಬಗ್ಗೆ ನಾಳೆನೋ ಡೆಲ್ಲಿಯಲ್ಲಿ ಮಾತಾಡೋಳಿದ್ದೀನಿ. ಅದಕ್ಕಾಗಿ ಇವತ್ತು ಬಹಳ ಯಾರೋ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ರು, ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜಣ್ಣನನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಇದು ದುರ್ದೈವದ ಸಂಗತಿ. ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು, ಅವರು ಸತ್ಯ ಹೇಳಿದ್ರು, ಸತ್ಯವನ್ನ ಹರಗಿಸಿಕೊಳ್ಳುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ದೇಶಕ್ಕೆ ಅರ್ಥ ಆಗಬೇಕು, ಇದು ಕನ್ನಡಿಗರಿಗೆ ಅರ್ಥ ಆಗಬೇಕು. ರಾಹುಲ್ ಗಾಂಧಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೆದೋಗಿ ಇವತ್ತು ಸೆಷನ್ ಶುರುವಾಗಿದೆ. ಇವತ್ತೇ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.